ಇದೀಗ ರಷ್ಯಾ ಅಧ್ಯಕ್ಷ ಪುತಿನ್ ಅವರಿಗೆ ನಮ್ಮ ಪ್ರಧಾನಿ ಭಾರತ ಭಾಗ್ಯವಿಧಾತೃ ಶ್ರೀ ಮೋದಿಜಿಯವರು ರಷ್ಯನ್ ಭಗವದ್ಗೀತೆಯನ್ನು ಕೊಟ್ಟದ್ದನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಮೋದಿಜಿಯವರು ಎಲ್ಲಿ ಹೋದರೂ ಕೂಡ ಭಗವದ್ಗೀತೆಯನ್ನೇ ಅದನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಭಗವದ್ಗೀತೆ ಇದು ಇಡೀ ಜಗತ್ತಿಗೆ ಕೊಟ್ಟಂತಹ ಒಂದು ಅಮೂಲ್ಯವಾದಂತಹ ಒಂದು ಉಪಾಯನ, ಅದೊಂದು ದೊಡ್ಡ ಉಡುಗೊರೆ. ಆದ್ದರಿಂದ ಅದಕ್ಕಿಂತ ದೊಡ್ಡದಾದಂಥ ಉಡುಗೊರೆ ಬೇರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮೋದಿಯವರು ಅದನ್ನು ತಿಳಿದು ಕೊಟ್ಟದ್ದಕ್ಕೆ ನಾವು ಮೋದಿಯವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಭಗವದ್ಗೀತೆಯ ಆದರ್ಶವನ್ನು ನಾವು ಪರಿಪಾಲನೆ ಮಾಡಿದರೆ ಆಡಳಿತವನ್ನು ಸುಗಮವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಬರೀ ಸರ್ಕಾರದ ಆಡಳಿತ ಮಾತ್ರ ಅಲ್ಲ, ಕಂಪನಿಯ ಯಾವುದೇ ಆಡಳಿತವಾಗಲಿ ಸುಗಮವಾಗ್ತದೆ. ಯಾಕೆಂದರೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಪ್ರತಿಯೊಬ್ಬರೂ ಕೂಡ ಕೆಲಸದ ಕಡೆಗೆ ಗಮನ ಕೊಡಬೇಕು ಹೊರತು ಫಲದ ಕಡೆಗೆ ಗಮನ ಕೊಡಬಾರ್ದು. ಫಲದ ಕಡೆಗೆ ಗಮನ ಕೊಟ್ಟರೆ ಕೆಲಸ ಹಾಳಾಗ್ತದೆ, ಕೆಲಸದ ಕಡೆಗೆ ಗಮನ ಕೊಟ್ಟರೆ ಫಲ ತನ್ನಿಂದ ತಾನೇ ಬರ್ತದೆ. ಈ ಒಂದು ಸಿದ್ಧಾಂತವನ್ನು ಪ್ರಚಾರ ಮಾಡಿದರೆ ಕೆಲಸಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ. ಭಗವದ್ಗೀತೆ ಬಗ್ಗೆ ಮಾತನಾಡೋದಾಯಿತು, ನಿಮ್ಮ ಜೊತೆ ಹೋರಾಟ ಮಾಡುವ ಭಗವದ್ಗೀತೆ ಮತ್ತು ಅವರ ಇದನ್ನು ಅವರು ನಮ್ಮ ಹತ್ತಿರ ಎಲ್ಲ ಕೇಸ್ ಮುಖಂಡರು ಗುತ್ತೂರು ರೋಡ್ ನಾಯಕರಾಗಿರ್ತಕ್ಕಂಥ ನಮ್ಮ ನಾಗರಾಜ್ ಅವರ ಚಲಪತಿ ಎಲ್ಲ ಮುಖಂಡರು ಸೇರಿ ನಮ್ಮ ಕೋಲಾರ ಜಿಲ್ಲಾ ಮಾಜಿ ಅಧ್ಯಕ್ಷರು ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರು, ಫೀಲ್ಡ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಎಚ್ ಕೆ ನಾರಾಯಣ ಸ್ವಾಮಿ, ನಮ್ಮ ಮುಖಂಡರಾಗಿರ್ತಕ್ಕಂಥ ವನರಾಜಿ ಅವರು, ಶಿವರಾಜ್ ಅವರು, ಮಂಜಾತ್ಯಾದಿ ಎಲ್ಲ ಮುಖಂಡರು ಸೇರಿ ಇವತ್ತು ಕೋಲಾರ ಜಿಲ್ಲೆಗೆ ಈ ಬಾರಿ ಒಂದು ಮಂತ್ರಿ ಪದವಿ ಸಿಕ್ಕಲಿ ಅಂತೇಳಿ ಶಕ್ತಿ ದೇವತೆ ಆಗಿರ್ತಕ್ಕಂಥ ಕೋಲಾರಮ್ಮನಿಗೆ ವಿಶೇಷ ಪೂಜೆಯನ್ನು ಇವತ್ತು ವ್ಯವಸ್ಥೆ ಮಾಡಿ ಈ ಪೂಜಾ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಬೇಕು ಅಂತ ಹೇಳಿ ಬಯಸಿದರು. ನಾನು ಕೂಡ ದೇವಿ ಶಕ್ತಿ ದೇವತೆಯ ಆಶೀರ್ವಾದವನ್ನು ಪಡಿಬೇಕು. ಇವತ್ತು ನಾವು ಬಂದ್ವಿ, ಆ ದೇವರಲ್ಲಿ ವಿಶೇಷವಾದ ಪೂಜೆಯನ್ನು ನಮ್ಮೆಲ್ಲ ಮುಖಂಡರು ನಾವು ದೇವರಿಗೆ ನಮ್ಮಗಳ ಕೋರಿಕೆ ಇಷ್ಟೇ. ಬಹಳ ವರ್ಷಗಳಿಂದ ಸ್ಥಳೀಯ